ನಾವ್ ಹೇಳ್ತಾ ಇರುವಂತದ್ದು ಈಗ ಒಂದ್ ನಿಮಿಷ ಸರ್, ಈಗ ಸಾವುಗಳೇ ಆಗೋದಿಲ್ಲ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಪ್ಲೀಸ್ ನಾಗರಾಜ್. ಸಾವುಗಳೇ ಆಗೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲೂ ಸಾವುಗಳಾಗೋದಿಲ್ಲ, ಎಲ್ಲಿ ತೊಂದರೆಗಳಾಗೋದಿಲ್ಲ. ಎಂತೆಂಥವ್ರು ಬಂದ್ರು ನಾವು ಇಷ್ಟು ಧರ್ಮದ ವಿಚಾರಗಳನ್ನ ಪ್ರಚಾರ ಮಾಡ್ತೀವಿ, ಪೊಲೀಸ್ ಸ್ಟೇಷನ್ ಕಡಿಮೆ ಆಗಿಲ್ಲ. ರಾಜಗೌಡ್ರೆ ಅಂದ್ರೆ ನಾವ್ ಹೇಳೋದು ಇದು ಆಗ್ತಾ ಇರತ್ತೆ. ಆದ್ರೆ ಆಗದಾಗಿ ನೋಡ್ಕೊಳ್ಳೋದು. ಸಮ್ಟೈಮ್ಸ್ ಆದ ನಂತರ ನೀವು ಅದಕ್ಕೆ ರಿಯಾಕ್ಟ್ ಮಾಡುವ ರೀತಿ ಇದೆಯಲ್ಲ, ಅದನ್ನು ಕಂಪೋಸಿಷನ್ ಮಾಡುವಂಥ ರೀತಿ ಇದೆಯಲ್ಲ, ಅದು ನನಗೆ ದುಃಖ ಆಗಿದೆ ಅಂತಂದರೆ ಆ ತಾಯಿ ಇಲ್ಲ, ಮಗು ಪುಟ್ಟ ಮಗು, ಅದು ಕೂಡ ಎಷ್ಟು 1 ದಿವಸದ 2 ದಿವಸದ ಮಗು, ಅದನ್ನು ಯಾರ್ಯಾರೋ ನೋಡ್ಕೋಬೇಕು. ಆಮೇಲೆ ಯಾವ ಥರ ನೋಡ್ಕೋತಾರೆ ಅನ್ನೋದು ಕೂಡ ಗೊತ್ತಿದೆ. ನೀವು ಬೆಳೆಸಿ ದೊಡ್ಡವರಾದ ನಂತರ ಬೇರೆ ಯಾವುದೋ ಒಂದು, ಈಗ ನಾನೇ ಕೆಲವು ಸ್ಟೋರಿಗಳು ಮಾಡಿಸಿದ್ದೀನಿ ಸರ್. ಒಂದು ಮಗು ಕಸ ತೊಟ್ಟಿಯಲ್ಲಿ ಸಿಕ್ಕಿರತ್ತೆ. ಇದು ಕಲಬುರಗಿಯಲ್ಲಿ ಆದಂಥ ಘಟನೆ. ವೈಷ್ಣವಿ ಅಂತ ಹೆಣ್ಣು ಮಗಳ ಹೆಸರು, ಅಂದರೆ ಚೇಂಜ್ ಆಗಿ ಆ ಮಗು 5ನೇ ಕ್ಲಾಸ್ ತನಕ ಹೋಯಿತು. 5ನೇ ಕ್ಲಾಸ್ ತನಕ ಅಂದರೆ ಯಾರು ತಗೊಂಡೋಗಿ ಸಾಕಿದ್ರು. ಈ 5ನೇ ಕ್ಲಾಸ್ ಹೋದ ನಂತರ ಈ ಮಕ್ಕಳ ಕಲ್ಯಾಣ ಇಲಾಖೆ ಕೊಡಿ ಮಗುನ ಅಂತ, ವಾಪಸ್ ಕೊಡಿ ನಮಗೆ ಅಂತ, ನೀವು ಇಟ್ಕೊಳ್ಳಂಗಿಲ್ಲ ಅಂತ. ನಾವು ಎಂತ ಹೋರಾಟ ಮಾಡಿದ್ವಿ ಅಂದ್ರೆ ನಾಗರಾಜ್ ಯಾದವ್, ಅಧಿಕಾರ ನಾವು ಆನ್ಲೈನ್ ಅಲ್ಲಿ ಹೇಳಿದ್ವಿ. ಯಾವುದೋ ಒಂದು ಯಾರಾದ್ರೂ ಹೈಕೋರ್ಟ್ ನ್ಯಾಯವಾದಿ ಲಾಯರ್ಗಳಿದ್ರೆ ಬನ್ನಿ ಅಂತ ಅವ್ರು ಹೋರಾಟ ಮಾಡಿ ಅಲ್ಲೇ ವಾಪಸ್ ಕೊಟ್ರು. ಅಂದ್ರೆ ನಿಮ್ಮ ಉದ್ದೇಶ ಕರೆಕ್ಟ್ ಆಗಿ ಸಾಕ್ಬೇಕು, ಹೆಣ್ಮಕ್ಳಿಗೆ ತೊಂದರೆ ಆಗಬಾರ್ದು, ಎಲ್ಲವೂ ಓಕೆ. ನಾವು ಕಂಪ್ಲೀಟ್ ಕಾನೂನುಗಳು ಹೆಂಗೋ ಆಗ್ಬಿಡುತ್ತೆ ಅಂತಂದ್ರೆ ನಮಗೇನೆ ಉಲ್ಟಾ ಆಗ್ಬಿಡುತ್ತೆ. ನನಗೆ ಇಲ್ಲಿ ಹೇಳಿರುವಂಥ ಮಾತೇನಪ್ಪ ಅಂತಂದ್ರೆ 2 ಲಕ್ಷ ಕೊಟ್ಟಿದ್ರಿ, ಕಾಮನ್ ಸೆನ್ಸ್. ಅವ್ರು ಏನೂ ತಪ್ಪು ಮಾಡಿಲ್ಲ, ಅವರ ವಿರುದ್ಧ ಒಂದೇ ಒಂದು ಕೇಸ್ ಇಲ್ಲ. ಈಗ ಕೋಮುಗಲಭೆ ಮಾಡೋರ್ದು 4 ಕೇಸ್ ಆದ್ರೂ ಇರ್ತದೆ. ಅವ್ರು ಎಲ್ಲಾದ್ರೂ ಒಂದು ಕಡೆ ಯಾವುದೇ ಹೇಳ್ಕೊಳ್ಳಿ, ನೀವು ಹಿಂದೂ ಮುಸ್ಲಿಂ, ಅವನೇನಾದ್ರೂ ಒಂದು ಸಮಾಜಕ್ಕೆ ಹಾನಿ ಮಾಡಿರ್ತಾನೆ, ಅಂತವ್ರಿಗೆ ನೀವು ಒಂದು 25 ಲಕ್ಷ ತಂದು ಕೊಟ್ಟಿರ್ತೀರಿ. ಆದ್ರೆ ಇವ್ರಿಗೆ ಏನೂ ಇಲ್ಲ. ಜಗತ್ತಿನ ನೀವೇನೋ ಹೇಳ್ತೀರಪ್ಪ ಮಾಡ್ತೀವಿ, ಏನ್ ಹೇಳ್ತೀರಿ ಇದಕ್ಕೆ ಅಂತ. ನಿಜವಾಗ್ಲೂ ನನ್ಗಿಲ್ಲಿ ತುಂಬಾ ಕಾಡುವಂತ ಪ್ರಶ್ನೆ ಏನ್ ಗೊತ್ತಾ, ಇಲ್ಲಿ ಆಡಳಿತ ಯಂತ್ರ ಕುಸ್ತಿದೆ. ಓಕೆ, ಹೆಂಗೆ ಅಂತ ಕೇಳೋಣ ಸುಮ್ನೆ ಸರ್. 1 ನಿಮಿಷ ಕೈ ಮುಗಿತೀನಿ ಸರ್, ಬುಲ್ಡೋಸ್ ಮಾಡಬೇಡಿ. ತುಂಬಾ ನೋವಲ್ಲಿ ಮಾತಾಡ್ತಾ ಇದ್ದೀನಿ ನಾನು ಸರ್. ಮುಖ್ಯಮಂತ್ರಿಯವರು ಅವರ ಮೂಡಾ ಕೇಸ್ನಲ್ಲಿ ಸಿಕ್ಕಾಕೊಂಡಾಗ ಅವರ ಧರ್ಮ ಪತ್ನಿಯವರ ಮನೆಗೆ ಹೋಗಿ ಸಿಗ್ನೇಚರ್ ಹಾಕ್ಸ್ಕೊಂಡ್ ಬಂದು ರಾತ್ರಿ ಆ ಫೈಲ್ ಅನ್ನ ಕ್ಯಾನ್ಸಲ್ ಮಾಡ್ತಾರೆ. ಕ್ಯಾನ್ಸಲ್ ಮಾಡ್ತಾರೆ ಸರ್, ನಾನು ಅದೇ ಹೇಳ್ತಾ ಇಲ್ಲ, ನಾನು ಅದೇ ಹೇಳ್ತಾನೆ ಇಲ್ಲ. ಕ್ಯಾನ್ಸಲ್ ಮಾಡ್ತಾರೆ ಅಧಿಕಾರಿಗಳು. ನೈಟ್ ಅಂಡ್ ನೈಟ್ ಹೋಗಿ AC ಇಂದ ಹಿಡಿದು DC ಇಂದ ಹಿಡಿದು ಹೋಗಿ ಆಡಳಿತ ಯಂತ್ರ ಅವರ ಸೇವೆಗೆ ನಿಲ್ಲುತ್ತೆ ಸರ್. ಈ ಕಟ್ಟು ಕಡೆಯ ವ್ಯಕ್ತಿಗೂ ನ್ಯಾಯ ಸಿಗಬೇಕು ಅನ್ನೋದು ಈ ಸಂವಿಧಾನ. ಏನ್ರಿ ಮಾಡಿದಿರಿ? ಮೆಡಿಸಿನ್ ಕೊಟ್ಟಿದಾರಲ್ಲ, ಏನ್ ಮಾಡಿದ್ರಿ ಅಧಿಕಾರಿಗಳನ್ನ? ಹೋಗಿಲ್ಲ ಇನ್ನು ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಮೆಡಿಕಲ್ ಟೀಮ್ ಇಸ್ ಗಾನ್ ಅಂತ ಮೆಡಿಸಿನ್ ಹೆಂಗೋಯ್ತು ಅಂತಂದ್ರೆ ಕೋರ್ಟ್ ಹೋಗಿ ಅಲ್ಲಿಂದ ಕ್ಯಾನ್ಸಲ್ ಮಾಡಿ ಕಳಿಸಿದ್ರು ಕೂಡ ನೀವು ಅದನ್ನ ಕೊಡ್ತೀರಾ ಅಂದ್ರೆ ಯಾವ ರೀತಿ ಆಡಳಿತ ನಡೆಸ್ತಾ ಇದ್ದೀರಿ ನೀವು? 2 ಲಕ್ಷ ಡಿಸಿ ನೋಡಿ, ರಾಜ್ಯದ ಡ್ರಗ್ ಲಾಜಿಸ್ಟಿಕ್ ವರದಿ ಹೇಳ್ತದೆ ಆ ಗುಣಮಟ್ಟ ಇಲ್ಲ ಅಂತ. ಆದ್ರೆ ಕೇಂದ್ರ ಸರ್ಕಾರ ಆರ್ಥಿಕ ಬರುವ ಸೆಂಟ್ರಲ್ ಡ್ರಗ್ ಲ್ಯಾಬೊರೇಟರಿ ಹೇಳ್ತದೆ, CDL ಹೇಳ್ತದೆ ಇಟ್ ಇಸ್ ಬಿನ್ ಪ್ರಾಪರ್ ಅಂತ ಹೇಳ್ತಾರೆ. ನಾವೇನ್ ಮಾಡಿದ್ವಿ? ನೀವು ಮೊದಲು ನಿಮ್ಮ ಅಕೌಂಟಬಿಲಿಟಿ ಜವಾಬ್ದಾರಿ ಇಲ್ವಾ? ಕೇಂದ್ರ ಸರ್ಕಾರ ಜವಾಬ್ದಾರಿ ಇಲ್ವಾ? ಕೇಂದ್ರ ಕುಮಾರಣ್ಣ ಜವಾಬ್ದಾರಿ ಇಲ್ವಾ? ಸಮಿಶ್ರ ಜವಾಬ್ದಾರಿ ಇಲ್ವಾ? ತಗೊಂಡಿಲ್ಲ ನೀವು. ಇಷ್ಟೊಂದು ಜನ ಎಂಪಿಗಳಿಗಿದ್ರೆ ನಾಚಿಕೆ ಆಗಲ್ಲ ನಿಮಗೆ? ಕೇಂದ್ರ ಸಚಿವರುಗಳಾಗಿಲ್ಲ ನೀವು? ಯು ಡೋಂಟ್ ಹ್ಯಾವ್ ಎನಿ ರೆಸ್ಪಾನ್ಸಿಬಿಲಿಟಿ. ಯು ಡೋಂಟ್ ಹ್ಯಾವ್ ಎನಿ ರೆಸ್ಪಾನ್ಸಿಬಿಲಿಟಿ. ನಾಚಿಕೆ ಆಗಬೇಕು. ಜನ ತಿರಸ್ಕಾರ ಮಾಡಿದ ಬುದ್ಧಿ ಬಂದಿಲ್ಲ ನಿಮಗೆ. What are you doing? 11 ವರ್ಷದಿಂದ ಕೇಂದ್ರ ಅಧಿಕಾರದಲ್ಲಿ ಇರಲ್ಲ, ರಾಜ್ಯ ಸರ್ಕಾರಗಳ ಹೆಲ್ತ್ ಕೇರ್ಗೆ ದುಡ್ಡು ಕೊಡ್ತಾ ಇದ್ದೀರಾ ನೀವು? Are you giving your share? Are you giving your share? Why are you not giving? I am not telling you. I am telling you. You don't understand. You have no heart to the people of Karnataka. You only vote because vote in the state of Karnataka. ರಾಜ್ಯ ಸರ್ಕಾರ ಜವಾಬ್ದಾರಿಲ್ಲ, ಕೇಂದ್ರ ಸರ್ಕಾರದ ಜವಾಬ್ದಾರಿ ಇಲ್ವಾ? ಸಮಿಶ್ರ ಜವಾಬ್ದಾರಿ ಇಲ್ವಾ? ಕುಮಾರಣ್ಣ ಮಂತ್ರಿ ಅಲ್ವಾ? ಕೊಡ್ರಿ ವಿಷಯನ ನಮಗೆ. I am telling you, you have no moral right to question me. You have no moral right to question me.
Corruption ಅಂತ ಒಪ್ಕೊಳ್ಳಿ. ಕೇಂದ್ರ ಸರ್ಕಾರದವರು ನಮ್ಗೆ ಕೊಡ್ಬೇಕಾಗಿರ್ತಕ್ಕಂಥ ನಮ್ಮ GST ಕೊಡ್ತಾ ಇಲ್ಲ. ನಿಮ್ಗೆ ನಾಚಿಕೆ ಆಗ್ಬೇಕು. ನೀವು ಕೊಡ್ರಿ ಕೇಂದ್ರ ಸರ್ಕಾರ. ನಾಚಿಕೆ ಆಗ್ಬೇಕು ಒಂದು ನಿಮ್ಗೆ. ಕೋಟಿ 2 ಲಕ್ಷ ಕೊಡ್ತೀರಿ. ಒಂದು ರೂಪಾಯಿ ಕೊಟ್ಟಿಲ್ಲ ನೀವು. ಒಂದು ರೂಪಾಯಿ ಕೊಟ್ಟಿಲ್ಲಲ್ರಿ? ಯಾಕೆ ಕೊಟ್ಟಿಲ್ವಲ್ಲ? ಯಾಕೆ ಓಟ್ ಹಾಕಿಲ್ಲ? ಆ ತಾಯಂದ್ರು ಓಟ್ ಹಾಕಿಲ್ವಾ? ಆ ತಾಯಂದ್ರು ಓಟ್ ಹಾಕಿಲ್ವಾ ನೀವು? ಅವ್ರು ಕಾಲುಗಳಿಗೆ ಕಾಲು ಕೇಂದ್ರ ಸರ್ಕಾರ ಒಂದು ನಯಾ ಪೈಸೆ ಕೊಡಕ್ಕೆ ಹೋಗ್ತಿರೋರು ಏನಾಗ್ತದ್ರೆ? ನಿಮ್ ಮುಖ ಕೇಳ್ತಾ ಇದೀನಿ ಕೇಳಿ, ನಿಮ್ಗೆ ಹೇಳ್ತಾ ಇದೀನಿ, ದೊಡ್ಡ ಮುಖ ಕೇಳ್ತಾ ಇದೀನಿ ಕೇಳಿ. ನಿಮ್ಗೆ ತಾಕತ್ತಿದೆಯಾ? 2 ಲಕ್ಷ ಕೊಡ್ತೀನಿ, 20 ಲಕ್ಷ ಕೊಡಕ್ಕೆ ಯೋಗ್ಯತೆ ಇಲ್ಲ, ಅರ್ಹತೆ ಇಲ್ಲ, ಹೃದಯ ಇಲ್ಲ, ವಿರೋಧಿಗಳು ನೀವು ಮಾತಾಡ್ತಾರಲ್ಲ ದುಡ್ಡು ಕೊಡ್ಲಿ ಕೇಳಿ. ರಿಸೈನ್ ಮಾಡಿ ಹೋಗ್ಬೇಕು. ಒಂದು ತಿಂಗಳಾಗಿದೆ ಮಾತಾಡೋದಲ್ಲ, ಕೇಂದ್ರದಲ್ಲಿ ಕೊಡ್ತೀನಿ ಕೇಳ್ರಿ. 1 ರೂಪಾಯಿ ಕೊಟ್ಟಿಲ್ಲ, ಇದೇ ಕಂಪನಿಗಳು ನೀವು ತಂದಿರೋ ಕಂಪನಿಗಳು ಇವೆಲ್ಲ ಫ್ರಾಡ್ ಕಂಪನಿಗಳು ನೀವು ತಂದಿರೋ. ದಿನೇಶ್ ನಮ್ಮ ಜೊತೆ ಇದ್ದಾರೆ. ದಿನೇಶ್ ಎಲ್ಲ ವಾದಗಳನ್ನ ಕೇಳ್ತಾ ಇದ್ರಿ. ಎಲ್ಲರೂ ಅವ್ರ ಮೇಲೆ ಮತ್ತೊಬ್ಬರ ಮೇಲೆ ಆರೋಪ ಮಾಡೋದು ಬಿಟ್ರೆ ನಮ್ಮ ವಾದ ಏನಿತ್ತಪ್ಪ ಅಂತಂದ್ರೆ ಗೆಟ್ನೆಗಳು ಆಗೋದಿಲ್ಲ ಅಂತಲ್ಲ, ಆದ ನಂತರ ನೀವು ಯಾವ ರೀತಿ ವ್ಯವಹರಿಸಬೇಕಾಗಿತ್ತು ಅದಾಗ್ಲಿಲ್ಲ. ರಿಪಬ್ಲಿಕನ್ ಬಹಳ ದೊಡ್ಡ ಮಟ್ಟದಲ್ಲಿ ಅದನ್ನು ಧ್ವನಿ ಎತ್ತಿದ ನಂತರ ಈಗ 1 ತಿಂಗಳ ನಂತರ ಆದ್ರೂ ಎಲ್ಲರೂ ಅಲ್ಲಿಗೆ ದೌಡಾಯಿಸ್ತಾ ಇದ್ದಾರೆ ಅಂತ. ಈಗ ಸರ್ಕಾರ ಇದನ್ನ ನೇರ ಹೊಣೆ ಹೊತ್ಕೊಂಡು ಪ್ರತಿಯೊಬ್ಬ ತಾಯಂದಿರು ಏನು ಸತ್ತಿದ್ದಾರೆ ಅವ್ರ ಮನೆಗೆ 1 ಕೋಟಿ ಪರಿಹಾರ ಒದಗಿಸ್ಬೇಕು ಅಂತ ನಾನು ಇದ್ ಮಾಡ್ತಾ. ಯಾಕಂದ್ರೆ ಜೀವಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. 1 ಕೋಟಿ ಕೊಡ್ಬೋದು. ಅಲ್ಲ ಸ್ವಾಮಿ, ನೀವು ಬಡ್ಜೆಟ್ ಕಡಿಮೆ ಮಾಡಿದ್ದೀರಾ, ಬಡ್ಜೆಟ್ ಕಡಿಮೆ ಮಾಡಿದ್ದೀರಾ, ನೀವು ಬಡ್ಜೆಟ್ ಕಡಿಮೆ ಮಾಡಿದ್ದೀರಾ, ಬಡ್ಜೆಟ್ ಕಡಿಮೆ ಮಾಡಿದ್ದೀರಾ. ಆಮೇಲೆ ಇನ್ನೊಂದು ವಿಚಾರ, ಒಂದೇ ವಿಚಾರ ಇನ್ನೊಂದು ಹೇಳಕ್ ಬರ್ತೀನಿ. ಈಗ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆ ಅಂತ ಹೇಳ್ತೀರಾ, ಅದು ಇವತ್ತು ಇಡೀ ದೇಶಕ್ಕೆ ಕೇವಲ ಈ ಸಲ 2024-25 ಕೇವಲ 7,500 ಕೋಟಿ ಬಡ್ಜೆಟ್ ಮಾಡಿದ್ದಾರೆ. ಅದು ಕೂಡ ನಮ್ಗೆ ತುಂಬಾ ಕೆಳ ಹಂತದ ಇದಾಗಿದೆ. ಮತ್ತೆ CAG ಒಂದು ರಿಪೋರ್ಟ್ ಕೊಡುತ್ತೆ ಪ್ರಧಾನ ಮಂತ್ರಿ ಆರೋಗ್ಯ ಯೋಜನೆ ಬಗ್ಗೆ. ಅಲ್ಲೇನಾಗಿದೆ ಅಂದ್ರೆ 4,600 ಜನಂದು ಇಡೀನ ಕೇವಲ 7 ಆಧಾರ್ ಕಾರ್ಡ್ ಲಿಂಕ್ ಮಾಡ್ತಾರೆ. ಅಂದ್ರೆ ಎಲ್ಲ ಬೋಗಸ್ ನಡೀತಾ ಇದೆ. ಅದರಲ್ಲೂ ಕೂಡ ಸಾವಿರಾರು ಜನ ಬೋಗಸ್ ಕ್ರಿಯೇಟ್ ಮಾಡಿದ್ದಾರೆ. ಆಮೇಲೆ ಸತ್ತವರ ಹೆಸರಲ್ಲಿ ಕ್ಲೈಮ್ ತಗೊಂಡಿದ್ದಾರೆ, ಸತ್ತವರ ಹೆಸರಲ್ಲಿ ಕ್ಲೈಮ್ಗಳು ತಗೊಂಡಿದ್ದಾರೆ. ಆಮೇಲೆ ಎಷ್ಟು ಅನ್ರಿಲೆವೆಂಟ್ ಡಾಟಾಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಅಂದ್ರೆ ದೇಶದಲ್ಲಿ ಆರೋಗ್ಯದ ಇಲಾಖೆಗಳಲ್ಲಿ ಅತ್ಯಂತ ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ. ಇದನ್ನ ಯಾರು ಕೂಡ ಅಲ್ಲ, ವಾಟ್ ಎವರ್ ಇಲ್ಲಿ ಏನಾದ್ರೂ ನಡೆದಿರ್ಲಿ, ಇಲ್ಲಿವರೆಗೂ ನಡೆದಿರುವಂತ ಘಟನೆಗಳನ್ನ ಅವಲೋಕಿಸಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ರು ಮನುಷ್ಯರೇ, ಇಲ್ಲಿ ರಾಜಕೀಯ ಚರ್ಚೆನೆ ಬೇಡ. ಇವತ್ತೇನು ನಮ್ ಡಾಕ್ಟರ್ ದಿನೇಶ್ ಅವರು ಹೇಳುವಂತ ವಿಚಾರನ ಸ್ವೀಕರಿಸೋಣ. ಆಮೇಲೆ ಕ್ಯಾನ್ಸರ್ ಹಾಸ್ಪಿಟಲ್ಗಳ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ಆಗಿರೋದು. ನಾನು ಕೂಡ ಮೊನ್ನೆ 1-2 ಹಾಸ್ಪಿಟಲ್ಗಳದ್ದು RTI ಮಾಡಿ ಕಂಪ್ಲೇಂಟ್ ಕೊಟ್ಟು ಒಂದು ಹಾಸ್ಪಿಟಲ್ ಕೂಡ ಇವತ್ತು ಬ್ಲಾಕ್ ಮಾಡಿಸಿದ್ದೀನಿ. ಸೊ ಇಂಥ ವಿಚಾರಗಳು ಸಾಕಷ್ಟಿದಾವೆ. ನಾವು ಇಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಡಬೇಕಾಗಿದೆ. ಆಡಳಿತ ಯಂತ್ರ ಕುಸ್ತಿದೆ ಅಂತ ನಾನು ಆರೋಪ ಮಾಡ್ತಾ ಇದ್ದೀನಿ. ಅದನ್ನ ಸರಿ ಮಾಡೋ ಕಡೆಗೆ ಕಾಂಗ್ರೆಸ್ ಪಕ್ಷ ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷ ಅದ್ರ ಕಡೆ ಗಮನ ಹರಿಸಬೇಕಾಗಿದೆ. ಸರ್ ನೋಡಿ, ಸಾವು ಸಾವೇ, ಯಾರು ಬಯಸುವಂತದ್ದಲ್ಲ, ಯಾವುದೇ ಪಕ್ಷಾತೀತವಾಗಿ ಎಲ್ಲರೂ ನೋವೇ. ಆದ್ರೆ ಈಗ ಆಗಿದೆ. ಯಾರೆಷ್ಟು ಮಾಡಿದ್ರು, ಅವ್ರು ಕಾಂಗ್ರೆಸ್ ಎಷ್ಟು ಮಾಡಿದ್ರು, ಬಿಜೆಪಿ ಮಾಡಿದ್ರು ಅಂತ ಪ್ರಶ್ನೆ ಇಲ್ಲ, JDS ಮಾಡೋ ಪ್ರಶ್ನೆ ಇಲ್ಲ. ಆಗ್ಬಾರ್ದಾಗಿತ್ತು, ಆಗಿದೆ. ಅದನ್ನ ಆದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮಾಡಲಿಲ್ಲ. ಅದಕ್ಕೆ ನಾನು ಒಂದು ಹೇಳ್ತೀನಿ, ಇದಕ್ಕೊಂದು ನ್ಯಾಯಾಂಗ ತನಿಖೆ ಆಗ್ಬೇಕು. ರಿಜೆಕ್ಟ್ ಮಾಡಿರ್ತಕ್ಕಂಥ ಔಷಧಿಯನ್ನ ಇವ್ರು ಯಾರು ಕೊಡಬೇಕು, ಆಮೇಲೆ ಪರಿಹಾರವನ್ನು ಮಾಡಬೇಕು, ನ್ಯಾಯಾಂಗ ತನಿಖೆ ಆಗ್ಬೇಕು. ಅದಕ್ಕೆ ಅಷ್ಟಲ್ದಲೇ ನನ್ನ ಮುಖ್ಯ ಕನ್ಸರ್ನ್ ಇರೋದೇನು ಗೊತ್ತಾ, ಆಗೋಗಿದೆ, ಜೀವ ವಾಪಸ್ ತರಕ್ಕಾಗಲ್ಲ. ಅವ್ರಿಗೆ ಕೊಟ್ಟಿರುವಂತ ಪರಿಹಾರ ಒಂದು ದೊಡ್ಡ ಮಟ್ಟದಲ್ಲಿ. ಜಯಪ್ರಕಾಶ್ ಶೆಟ್ಟರು ಹೇಳಿರ್ತಕ್ಕಂಥ ಸಲಹೆಯನ್ನ ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇವೆ. ಅವರ ಪರಿಹಾರನ ಇನ್ಕ್ರೀಸ್ ಮಾಡ್ಲಿಕ್ಕೆ ಕೇಳ್ತೇನೆ. ಆನ್ ಬಿಹಾಫ್ ಆಫ್ ಆರ್ ಕನ್ನಡ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ, ಇನ್ ಬಿಹಾಫ್ ಆಫ್ ಪಬ್ಲಿಕ್ ಅನ್ನೋ ಮಾತು ಹೇಳ್ತೀನಿ. ಇಂಥ ಸಾವುಗಳನ್ನು ಯಾರು ಕೂಡ ಬಯಸಬಾರ್ದು. ಕೂಡ ಮನುಷ್ಯತ್ವ ಇರ್ತಕ್ಕಂಥವ್ರು ಪ್ರಾಮಾಣಿಕವಾಗಿ ನಡ್ಕೋಬೇಕು. ಒಂದೇ ಒಂದು ಹೇಳ್ತೀನಿ, ಯಾರು ಅನ್ಯತಾ ಭಾವಿಸದೇ ಇದ್ರೆ ಇದು ಪ್ರಾಣ ಅಂತಕ್ಕಂಥದ್ದು ಕೇವಲ ರಾಜ್ಯ ಸರ್ಕಾರಕ್ಕೋ ಕೇಂದ್ರ ಸರ್ಕಾರ ಸಂಬಂಧ ಅಲ್ಲ, ಮನುಷ್ಯತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ 2 ಲಕ್ಷ ಕೊಟ್ಟರೆ ನಾನು ಮನವಿ ಮಾಡ್ತೀನಿ, ಅದನ್ನ ಕೇವಲ ಪಬ್ಲಿಸಿಟಿ ಮಾಡಿಕೊಂಡು ಗೋವಿಂದ ಪಾರ್ಲಿಮೆಂಟ್ ಮಾಡ್ತಾರಲ್ಲ, ಒಂದು 10 ಲಕ್ಷ ರೂಪಾಯಿ ಕೇಂದ್ರದ ಸ್ಯಾಂಕ್ಷನ್ ಮಾಡಿಕೊಟ್ರೆ ಆ ತಾಯಂದ್ರೆ ನಿಮಗೂ ಆಶೀರ್ವಾದ ಕೊಡ್ತಾರೆ. ಮಿನಿಮಮ್ 25 ಲಕ್ಷ ರೂಪಾಯಿ ಆದ್ರೂ ಪರಿಹಾರ ಕೊಡಲೇಬೇಕು. ಇದು ಇವತ್ತಿನ ಮಹಾಭಾರತ.